ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾನು MS ರಾಮಯ್ಯ ನಗರ ಕಡೆ ಹೊರಟಿದ್ದೆ. ಏನಕ್ಕೆ ಅಂದರೆ ಇವತ್ತು ನಮ್ಮ ಆಫೀಸ್ ಕಲೀಗ್ ಒಬ್ರದ್ದು ಮದುವೆ ಇತ್ತು. ಆನ್ ದಿ ವೇ ಗಿಫ್ಟ್ ರ್ಯಾಪ್ ಮಾಡಿಸ್ಕೊಂಡು ಹಾಗೆ ನಾನು ಚೌಟ್ರಿ ಕಡೆಗೆ ಹೊರಟೆ. ಆ್ಯಂಡ್ ಚೌಟ್ರಿ ಎಂಟ್ರೆನ್ಸ್ ಹೀಗಿತ್ತು. ಅಲ್ಲಿಂದ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ನಮ್ಮ ಫ್ರೆಂಡಿಗೆ ಬೆಸ್ಟ್ ವಿಶಸ್ ತಿಳಿಸಿ ಗಿಫ್ಟ್ ಕೊಟ್ಟು ಹಾಗೆ ನೆಕ್ಸ್ಟು ಊಟಕ್ಕೆ ಹೋದೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟೆ. ಹಂಗೆ ಕೆಲಸ ಇತ್ತಲ್ಲ, ಸೊ ಲೇಟಾಗಿ ಲಾಗಿನ್ ಆಗ್ತೀನಿ ಅಂತ ನಮ್ಮ ಆಫೀಸವ್ರಿಗೆ ಹೇಳಿದ್ದೆ. ಸೊ ಮನೆಗೆ ಬಂದು ಲಾಗಿನ್ ಆದೆ. ಲಾಗಿನ್ ಆಗ್ತಾ ಹಂಗೆ ಇವನ ಜೊತೆ ಆಟ ಆಡಿಕೊಂಡು ಹಂಗೆ ಟೈಮ್ ಪಾಸ್ ಆಯಿತು. ಊಟ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡೋಷ್ಟರೊಳಗೆ ಈವ್ನಿಂಗ್ ಆಯಿತು. ಲಾಗೌಟ್ ಮಾಡಿ ನೆಕ್ಸ್ಟು ಮಳೆ ಬಂದಿತ್ತಲ್ಲ, ಅದಕ್ಕೆ ಇವತ್ತು ಜಾಗಿಂಗ್ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಏನಾದ್ರು ತಿನ್ಕೊಂಬರೋಣ ಅಂತ ನಾನು ಚಾಟ್ಸ್ ಅಂಗಡಿಗೆ ಹೋದೆ. ಚಾಟ್ಸ್ ಅಂಗಡಿಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಲೆನ್ಸ್ ಕಟ್ಟಲ್ಲಿ ಸ್ಪೆಕ್ಸ್ ಆರ್ಡರ್ ಮಾಡಿದ್ರಂತೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಬ ಅಂತ ಹೇಳಿದರು. ನಮ್ಮನೆ ಹತ್ರನೇ ಇದ್ದಿದ್ದು. ಸೊ ಅದಕ್ಕೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೊರಟೆ. ಹಾಗೆ ಒಂದಷ್ಟು ಸ್ಪೆಕ್ಸ್ನ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಆಮೇಲಿರೋ ಸ್ಪೆಕ್ಸ್ನ ಹಾಕ್ಕೊಂಡ್ರೆ ಸಾಕು ಅಂದ್ಕೊಂಡು ಬಿಲ್ ಮಾಡಿಸಿ ಸ್ಪೆಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಂಗಡಿಯಿಂದ ಆಚೆ ಬಂದೆ. ಎಲ್ಲಿ ಹೋಗೋದು ಎಲ್ಲಿ ತಿನ್ನೋದು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ನನ್ನ ಫೇವ್ರೆಟ್ ಚಾಟ್ಸ್ ಅಂಗಡಿ ಆದಂಥ ಬಂಗಾರಪೇಟ್ ಚಾಟ್ಸ್ ಕಡೆಗೆ ನಾನು ಗಾಡಿ ಎತ್ಕೊಂಡು ಹೊರಟೆ. ಅಲ್ಲಿ ನಾನು ಚಾಟ್ಸ್ ಮಸಾಲೆ ಪುರಿ ತೊಗೊಂಡೆ. ನನಗೆ ಇಲ್ಲಿ ಮಸಾಲೆ ಪುರಿ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಅಂಕಲ್ ಕೂಡ ಅಷ್ಟೇ, ನೀವು ಮನೀಶ್ ಅಲ್ವಾ ಅಂತ ರೆಕಗ್ನೈಸ್ ಮಾಡಿದ್ರು. ತುಂಬ ಖುಷಿಯಾಯಿತು. ಹಾಗೆ ಒಂದು ಪಲ್ಪಿ ಗ್ರೇಪ್ ಜ್ಯೂಸ್ ಕುಡಿದು ಇನ್ನೇನು ಮಳೆ ಬರೋ ಥರ ಇದೆ, ಮತ್ತು ಮಳೇಲಿ ಸಿಗಾಕೋಬೇಕಾಗುತ್ತಂತ ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟೆ.